ನಮ್ಮೆಲ್ಲರ ಜೀವನಾಡಿ ಕಾವೇರಿ ಬಗ್ಗೆ ಮಾತಾಡೋಣ. ಆಮೇಲೆ ಮಿಕ್ಕಿದ ವಿಚಾರ ಯಾವ್ದು ಹೆಂಗಾದ್ರೂ ಆಗಲಿ. ಫಸ್ಟು ಪರಿಷತ್ ಅಪ್ಡೇಟ್ ವಿಚಾರಗಳು ಇದೆ. ಆದರೆ ಅದಕ್ಕಿಂತ ಮುಂಚೆ ಕಾವೇರಿಯ ಒಡಲು ಬರಿದಾಗ್ತಾ ಇದೆ. ಕಬಿನಿ, KRS ಎಲ್ಲವೂ ಖಾಲಿ ಆಗ್ತಾ ಇದೆ. ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆರಾಯನೇ ಬರ್ತಾ ಇಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಒಂದು ಕಡೆ. ಇನ್ನೊಂದು ಕಡೆ ದೆಹಲಿಯ CWC ಸಭೆಯಲ್ಲಿ ತಮಿಳುನಾಡಿನ ಅಧಿಕಾರಿಗಳು ತಮ್ಮ ರಾಜ್ಯದ ಪಾಲಿನ ನೀರಿಗೋಸ್ಕರ ಪಟ್ಟು ಹಿಡಿದುಕೊಂಡು ಕೂತ್ಕೊಂಡಿದ್ದಾರೆ, ತನ್ನ ಪಾಲಿನ ನೀರಿಗೋಸ್ಕರ. ಆದರೆ ಕುಡಿಯೋ ನೀರಿನಗೆ ಆದ್ಯತೆ ಕೊಡಬೇಕು ರಾಜ್ಯದಲ್ಲಿ ಅನ್ನೋದು ಮೊದಲ ವಾದ ಆಗಿದೆ. ಸೊ ಇದೆಲ್ಲ ವಿಚಾರಗಳು ರೈತರ ಮತ್ತು ಬೆಂಗಳೂರಿನ ಜನರ ವಿಚಾರ ಈಗ, ಅಥವಾ ಬೆಂಗಳೂರಿಗರ ಭವಿಷ್ಯ CWC ಕೈಯಲ್ಲಿದೆ. ಸೊ ಏನ್ ಮಾಡ್ಬೋದು, CWMA ಏನ್ ಮಾಡ್ಬೋದು, ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ. ಒಂದು, ತಮಿಳ್ನಾಡಲ್ಲಿ ಈಗ ಹೊಸ CM ಬಂದಿದ್ದಾರೆ. ಸೊ ಅವರು ಈಗ ಆಲ್ರೆಡಿ ಮೇಕೆದಾಟಿಗೆ ವಿರೋಧವನ್ನ ವ್ಯಕ್ತಪಡಿಸಿರೋದು ಗೊತ್ತೇ ಇದೆ. ಸೊ ನಮಗೆ ನೀರಿಲ್ಲ, ನಿಮ್ಗೆ ಎಲ್ಲಿಂದ ಕಳಿಸೋದು ಅಂತ ಕನ್ನಡಿಗರ ವಾದ. ಅದು ದಶಕಗಳಿಂದಲೂ ಕೂಡ ನಡೀತಾ ಇದೆ. ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ, ರಾಜ್ಯದಲ್ಲಿ ಈಗ ಆಲ್ರೆಡಿ ಕುಡಿಯೋ ನೀರಿಗೆ ಆದ್ಯತೆ ಕೊಡಲೇಬೇಕಾಗತ್ತೆ. ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತಾ ಇದೆ, ರೈತರಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಇದೆಲ್ಲ ಸಮಸ್ಯೆಗಳಿರೋದ್ರಿಂದ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಇವತ್ತಿನ ಪವರ್ ಫೋಕಸ್ನಲ್ಲಿ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆರಾಯನೇ ಮಾಯ. KRS ಕಬಿನಿ ಖಾಲಿ ಆಗಿದೆ. ಕುಡಿಯೋ ನೀರಿಗಂತೂ ವಿಪತ್ತಿನ ಭೀತಿ ಎದುರಾಗ್ತಾ ಇದೆ. ಆದ್ರೆ ತನ್ನ ಪಾಲಿನ ನೀರಿಗೋಸ್ಕರ ತಮಿಳುನಾಡು ಪಟ್ಟು ಹಿಡ್ಕೊಂಡು ಕೂತಿದೆ. ಇಲ್ಲಿ ನಮಗೆ ನೀರೆಲ್ಲ ನಿಮ್ಗೆಲ್ಲಿಂದ ಕಳಿಸ್ಬೇಕಂಗಾದ್ರೆ. ದೆಹಲಿಯ CWMA ಸಭೆಯಲ್ಲಿ ತಮಿಳುನಾಡು ಅಧಿಕಾರಿಗಳು ಪಟ್ಟು ಹಿಡಿದಿದ್ರು. 31 TMCಗೂ ಅಧಿಕ ನೀರು ಕೊಡಿ ಅಂತ ತಮಿಳುನಾಡಿನ ಅಧಿಕಾರಿಗಳು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ತಕ್ಷಣವೇ ನೀರು ಬಿಡುವಂತೆ ಕರ್ನಾಟಕದ ಮೇಲೆ ತೀವ್ರ ಒತ್ತಡ ಹೇರ್ತಾ ಇದ್ದಾರೆ. ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಆದ್ಯತೆಯ ಅನಿವಾರ್ಯತೆ ಇದೆ. CWMA ಕೈಯಲ್ಲಿದೆ ರಾಜ್ಯದ ರೈತರು ಮತ್ತು ಬೆಂಗಳೂರಿಗರ ಭವಿಷ್ಯ. ಏನ್ ಹೇಳುತ್ತೆ ಹಾಗಾದ್ರೆ CWMA? ಕರ್ನಾಟಕದ ಪರವಾಗಿ ನಿಂತ್ಕೊಳ್ಳುತ್ತಾ? ಕರ್ನಾಟಕದ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳುತ್ತಾ? ಜೂನ್ ತಿಂಗಳಲ್ಲಿ ಕರ್ನಾಟಕ 9.19 TMC ನೀರನ್ನ ತಮಿಳುನಾಡಿಗೆ ಹರಿಸಬೇಕಾಗಿತ್ತು. ಇಲ್ಲಿವರೆಗೂ 2.6 TMC ನೀರನ್ನ ಮಾತ್ರ ಬಿಡುಗಡೆ ಮಾಡಲಾಗಿದೆ. ಸುಮಾರು 6.5 TMC ನೀರಿನ ಕೊರತೆಯಾಗಿದೆ ಅಂತ ತಮಿಳುನಾಡು ದೂರು ಕೊಟ್ಟಿದೆ. ಆದ್ರೆ ನಮಗೆ ನೀರಿಲ್ಲ, ಇಲ್ಲೇ ನೀರಿಲ್ಲ, ನಿಮ್ಗೆಲ್ಲಿಂದ ಹರಿಸೋದ್ರಿ ತಮಿಳ್ನಾಡು ಅವ್ರಿಗೆ? ಮಳೆ ಏನಾದ್ರೂ ಬಂದಿಲ್ಲ ಅಂದ್ರೆ ಕಾವೇರಿನೇ ಕಾಪಾಡ್ಬೇಕು ನಮ್ಮನ್ನ. ಇನ್ನು ತಮಿಳ್ನಾಡಲ್ಲಿ ಈಗ ಹೊಸ CM, ಹೊಸ ಪಕ್ಷದ ಅಧಿಕಾರ ಇದೆ. ಹೊಸ ಪಕ್ಷ ಮತ್ತು ಹೊಸ ಮುಖ್ಯಮಂತ್ರಿಗೆ ಅದೇ ಹಳೆ ರೋಗ. ಮುಖ್ಯಮಂತ್ರಿ ಹೊಸಬ್ರಿರ್ಬೋದು ಅಥವಾ ಪಕ್ಷನೂ ಹೊಸದಿರ್ಬೋದು, ಆದ್ರೆ ರೋಗ ಮಾತ್ರ ಹಳೇದೆ. ಜೂನ್ ತಿಂಗಳಲ್ಲಿ 9.19 TMC ನೀರು ಹರಿಸಬೇಕಾಗಿತ್ತು. ಈಗ ಕೇವಲ 2.6 TMC ನೀರು ಮಾತ್ರ ಬಿಟ್ಟಿದ್ದಾರೆ. 6.5 TMC ನೀರಿನ ಕೊರತೆ ಆಗಿದೆ ಅಂತ ತಮಿಳುನಾಡು ದೂರು ಕೊಟ್ಟಿದೆ. ಜುಲೈ ಕೋಟಾದ 31.24 TMC ನೀರನ್ನ ಹರಿಸಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅಲ್ಲ ರೀ, ಜೂನ್ ತಿಂಗಳ ನೀರನ್ನೇ ಹರ್ಸಕ್ಕಾಗ್ತಾ ಇಲ್ಲ, ಜುಲೈದೆಲ್ಲಿಂದ ಹರಿಸೋದು? ಡ್ಯಾಮ್ಗಳಲ್ಲಿ ನೀರಿಲ್ಲ ಅಂತ ಹೇಳಿದ್ರು ಕೂಡ ತಮಿಳುನಾಡು ಟೀಮ್ ಒಪ್ಕೊಳ್ತಾ ಇಲ್ಲ. ಒಂದು ಕೆಲಸ ಮಾಡ್ರಪ್ಪ, ಕರ್ನಾಟಕಕ್ಕೆ ಬಂದು ಡ್ಯಾಮಲ್ಲಿ ನೀರಿದೆಯಾ ಇಲ್ವಾ ಅಂತ ನೋಡ್ಕೊಂಡು ಹೋಗಿ. ಫೆಬ್ರವರಿ ಟು ಮೇವರೆಗೂ ಹೆಚ್ಚಿನ ನೀರನ್ನ ಕರ್ನಾಟಕ ಬಳಸ್ಬಿಟ್ಟಿದೆ. ನಿಮ್ಮ ತಪ್ಪುಗಳಿಗೆ ನಾವು ಹೊಣೆಯಾಗಕ್ಕಾಗಲ್ಲ ಅಂತ ಉಡಾಫೆ ಮಾತಾಡ್ತಾ. ಅಲ್ಲ ರೀ, ಕರ್ನಾಟಕ ಜಾಸ್ತಿ ನೀರು ಬಳಸ್ಬಿಟ್ಟಿದೆ ಅಂದ್ರೆ ಏನರ್ಥ? ರಾಜ್ಯಕ್ಕೆ ಬಿಸಿ ತುಪ್ಪ ಆಗುತ್ತಾ CWMA ಕೊಡುವಂತ ಆದೇಶ ಅನ್ನೋ ಚರ್ಚೆ ಇದೆ. ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರ ನಾರಾಯಣ ಸ್ವಾಮಿ ಅವರಿದ್ದಾರೆ. ನಾರಾಯಣ ಸ್ವಾಮಿ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರ BR ಲೋಹಿತ್ ಇದ್ದಾರೆ. ಲೋಹಿತ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾರಾಯಣ ಸ್ವಾಮಿ ಅವ್ರ ಹತ್ರ ಮೊದಲಿಗೆ ಮಾತಾಡ್ತೀನಿ. ನಾರಾಯಣ ಸ್ವಾಮಿ ಅವರೇ, ತಮಿಳುನಾಡಲ್ಲಿ ನೀವು TVK ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದೀರಿ, ನಿಮ್ಮದೇ ಪಕ್ಷ ಅದ ರೀತಿ ಬೆಂಬಲ ಸೂಚನೆ ಮಾಡಿದ್ದೀರಿ. ಕರ್ನಾಟಕದಲ್ಲಿ ನಿಮಗೆ ಗೊತ್ತಿದೆ ಮಳೆ ಆಗ್ತಾ ಇಲ್ಲ, ಸರಿಯಾಗಿ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಸಿಗ್ತಾ ಇಲ್ಲ, ಬಹಳ ಜನ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆಯಾಗದೆ ರಾಜ್ಯದಲ್ಲಿ ಪ್ರಥಮವಾಗಿ ತುಂಬುವಂತ ಕಬಿನಿ ಜಲಾಶಯ ಖಾಲಿ ಆಗಿದೆ. ಆ ಭಾಗದಲ್ಲಿರುವಂತಹ ಪ್ರಾಣಿಗಳೆಲ್ಲವೂ ಕೂಡ ಈಗ ಆಲ್ಮೋಸ್ಟ್ ಬ್ಯಾಕ್ ವಾಟರ್ ಹತ್ರ ಬಂದು ಊಟಕ್ಕೋಸ್ಕರ, ನೀರಿಗೋಸ್ಕರ ಹೊರಗಡೆ ಬರ್ತಾ ಇದ್ದಾವೆ.
ಆದ್ರೆ ತಮಿಳ್ನಾಡು ಇವತ್ತು CWMA ಮೀಟಿಂಗ್ ನಡೀತಲ್ಲ ದೆಹಲಿಯಲ್ಲಿ, ತನ್ನ ಪಾಲಿನ ನೀರಿಗೋಸ್ಕರ ತಮಿಳ್ನಾಡು ಡಿಮ್ಯಾಂಡ್ ಮಾಡ್ತಾ ಇದೆ, ನಮಗೆ ಕರ್ನಾಟಕ ಹೆಚ್ಚಿನ ನೀರು ಬಳಸ್ಕೊಂಡ್ಬಿಟ್ಟಿದೆ, ನಮಗೆ ನೀರು ಕೊಡ್ತಾ ಇಲ್ಲ, ಹೆಂಗಾದ್ರೂ ಮಾಡಿ ನೀರು ಕೊಡಿ ಅಂತ. ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಇಲ್ಲಿ ಕರ್ನಾಟಕದಲ್ಲಿ? ನೋಡಿ, ಪ್ರತಿ ವರ್ಷ ಧಾರಾಕಾರ ಮಳೆ ಬಂದಾಗ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಈ ಸಬ್ಜೆಕ್ಟ್ ಇರಲಿಲ್ಲ. ಯಾವ ವರ್ಷ ಮಳೆ ಕಡಿಮೆ ಆಗುತ್ತೋ ಈ ಪ್ರಾಬ್ಲಮ್ಸ್ ರೈಸ್ ಆಗುತ್ತೆ. ಬಟ್ ಇಲ್ಲಿ ಸರ್ಕಾರ ಕಾಂಗ್ರೆಸ್ ಇದೆಯಾ ಇಲ್ಲ ಬೇರೆ ಇದೆಯಾ ಇಲ್ಲ ತಮಿಳ್ನಾಡಲ್ಲಿ ಬೇರೆಯವರು ಇದ್ದಾರಾ ಈಗಿರೋರು ಇದ್ದಾರೆ, ಅದು ಪ್ರಶ್ನೆ ಅಲ್ವೇ ಇಲ್ಲ. ಯಾಕಂದರೆ ಇದೆಲ್ಲ ಮುಗಿದೋಗಿದೆ. ಇದೆಲ್ಲ ಒಂದು 2-3 ದಶಕಗಳಲ್ಲಿ ಹೋರಾಟಗಳು ನಡೆದು ಸುಪ್ರೀಂ ಕೋರ್ಟ್ ಹೇಳಿದೆ ಅಂದ್ರೆ ಹೌ ವಿಲ್ ಯು ಕನ್ವಿನ್ಸ್ ಕಾವೇರಿ ವಾಟರ್ ಮಾನಿಟರಿಂಗ್ ಕಮಿಟಿ ಏನಿದೆ ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ. ಆ ಕಮಿಟಿಯಲ್ಲಿ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರು ಎಷ್ಟು ಮಳೆ ಬಿದ್ದಿದೆ, ಆ ಆಧಾರದ ಮೇಲೆ ಕರ್ನಾಟಕಕ್ಕೆ ಎಷ್ಟು ಬೀಳಬೇಕು, ತಮಿಳ್ನಾಡಿಗೆ ಎಷ್ಟು ಕೊಡಬೇಕಂತ ಅವರು ಡಿಸೈಡ್ ಮಾಡ್ತಾರೆ. ನನಗೆ ತಿಳಿದ ಮಟ್ಟಿಗೆ ಇದು ರಾಜ್ಯ ಸರ್ಕಾರಗಳಲ್ಲಿ ಅಂತ ಒಂದು ರೂಲ್ ಇರೋದಿಲ್ಲ. ಅದೇ ಅದನ್ನೇ ಹೇಳ್ತಾ ಇದ್ದೀನಿ. ಈಗ ರಾಜ್ಯದ ರೈತರು ಮತ್ತು ಬೆಂಗಳೂರಿಗರ ಭವಿಷ್ಯ ಇದ್ದಿಲ್ಲ, ಅದನ್ನೇ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಇರಿಗೇಷನ್ ವಾಟರ್ ರಿಸೋರ್ಸಸ್ ಸೆಕ್ರೆಟರಿ ಆ ಕಮಿಟಿಯಲ್ಲಿ ಇರ್ತಾರೆ. ಅವರು ಪರಿಸ್ಥಿತಿಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಆ ಕಮಿಟಿಯಲ್ಲಿ ನಾವು ರೈಸ್ ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಆ ಕಮಿಟಿಯಲ್ಲಿ ಹೇಳ್ತೀವಿ ನಮ್ಮ ರಾಜ್ಯದಲ್ಲಿ ನದಿ ಇದ್ರೂ ಕೂಡ ನಮ್ಮ ಪರಿಸ್ಥಿತಿ ಇವಾಗ ಮಳೆ ಬರೋದು ಕಡಿಮೆ ಆಗೋದ್ರಿಂದ ನಮ್ಮ ಜನಗಳಿಗೆ ತೊಂದರೆ ಆಗಬಾರ್ದು. ಅಂದರೆ ಪ್ರಿಯಾರಿಟಿ ಏನು ಕೊಡಬೇಕಂತ ಹೇಳಿದ್ರೆ ಕುಡಿಯೋ ನೀರಿಗೆ ಇಲ್ಲೂ ತೊಂದರೆ ಆಗಬಾರ್ದು ಅನ್ನೋ ಇಂಟೆನ್ಷನ್ ಇದೆ. ಆಮೇಲೆ ಕೇಳಿ ಬೆಂಗಳೂರು ಇದು ಅಂತಾರಾಷ್ಟ್ರೀಯ ಮಟ್ಟದ ಸಿಟಿ ಗೊತ್ತಿದೆ, ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ, ಕಮಿಟಿಯವ್ರಿಗೆ ಗೊತ್ತಿದೆ. ಈ ಸಿಟಿಗೆ ಕುಡಿಯೋ ನೀರು ಕೊಡೋಂಥ ಬಾಧ್ಯತೆ ಆ ಕಮಿಟಿದಾಗಿರುತ್ತೆ. ಅದರಲ್ಲಿ ಕೇಂದ್ರ ಸರ್ಕಾರದವರು ಇರ್ತಾರೆ, ತಮಿಳ್ನಾಡವರು ಇದ್ದಾರೆ, ನಮ್ಮ ರಾಜ್ಯದವರು ಇರ್ತಾರೆ. ಬಹುಶಃ ಈ ಮಳೆ ಈಗ ಏನು 40% ಮುಂಗಾರು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದೆ, ಇನ್ನೂ ಒಂದು 2-3 ಮಳೆ ಇದೆ. ಬಹುಶಃ ದೇವ್ರ ದಯೆಯಿಂದ ಮಳೆಯಲ್ಲಿ ಉತ್ತಮವಾಗಿ ಮಳೆ ಆದರೆ ಬಹುಶಃ ಈಗ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು. ಬಟ್ ಇದ್ರ ಪ್ರಶ್ನೆ ಏನಂದರೆ ಸರ್ಕಾರಗಳು ಪ್ರೇ ಮಾಡಬೇಕಷ್ಟೇ. ಬಟ್ ಆ ಮ್ಯಾನೇಜ್ಮೆಂಟ್ ಮಾಡೋ ಕಮಿಟಿಯಲ್ಲಿ ಏನಾಗಿದೆ ಅದನ್ನು ನಮ್ಮ ರಾಜ್ಯ ಸರ್ಕಾರದಲ್ಲಿ ಯಾರ ರಿಕ್ವೆಸ್ಟ್ ಮಾಡ್ಕೋಬೇಕು, ಅವ್ರು ಕೇಂದ್ರದವರು ಸಹಕಾರ ಕೊಡಬೇಕು. ತಮಿಳ್ನಾಡವರು ಪರಿಸ್ಥಿತಿ ಯಾಕೆ ಇಷ್ಟು ಉಲ್ಬಣ ಆಗಿದೆ ಅಂದರೆ ಮಳೆ ಇಲ್ಲ ಅಂದಾಗ ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ, ಇಲ್ಲ ಕಮಿಟಿ ಏನು ಮಾಡುತ್ತೆ, ಆ ನಾಲೆಡ್ಜು ಇದು ಆ ತಮಿಳ್ನಾಡು ಆ ರೆಪ್ರೆಸೆಂಟೇಟಿವ್ಸ್ಗೆ ಆ ರಾಜ್ಯ ಸರ್ಕಾರಕ್ಕೆ ಇರಬೇಕು. ಎಕ್ಸಾಕ್ಟ್ಲಿ ನಾರಾಯಣ ಸ್ವಾಮಿ ಅವರೇ, ಅದನ್ನೇ ಕೇಳ್ತಾ ಇದ್ದೀನಿ. ರಾಜ್ಯದಿಂದ ನೀವು ಕೇಂದ್ರನಾಗ್ಲಿ, ದಟ್ ಮೀನ್ಸ್ CWMAನಾಗ್ಲಿ ತಮಿಳ್ನಾಡನಾಗ್ಲಿ, ಹೌ ವಿಲ್ ಯು ಕನ್ವಿನ್ಸ್? ನೀವು ಹೇಗೆ ಹೇಳ್ತೀರಿ ಅವ್ರಿಗೆ ನಮ್ಮ ರಾಜ್ಯದ ಪರಿಸ್ಥಿತಿ ಇದು, ನಾವು ನೀರು ಬಿಡಕ್ಕಾಗಲ್ಲ, ಮಳೆ ಇಲ್ಲ ನಮ್ಗೆ? ಇದು ಮೊದಲನೇ ಮೇಡಮ್ ಅವರೇ, ಇದು ಮೊದಲನೇ ಸಲ ಇಲ್ಲ ಕೊನೆನಲ್ಲ, ಇದು ಇದ್ದಿದ್ದೆ. ಮಳೆ ಯಾವಾಗ ಕಡಿಮೆ ಆದಾಗ ಈ ಪ್ರಾಬ್ಲಮ್ ಇರುತ್ತೆ. ಅದನ್ನ ಚಾಣಾಕ್ಷತೆಯಿಂದ ಸರಿದೂಗಿಸ್ಕೊಂಡು, ಹೌದು ನಮ್ಮಲ್ಲಿ ಏನು ವಾಟರ್ ರಿಸೋರ್ಸ್ ಎಷ್ಟಿದೆ, ರಿಸರ್ವರ್ ಎಷ್ಟಿದೆ, ಆ ರಿಸರ್ವರಲ್ಲಿ ಮಳೆ ಇನ್ನೆಷ್ಟು ಬರಬಹುದು, ಆ ಅಂದಾಜು ಪ್ರಕಾರ ಕರ್ನಾಟಕ ರಾಜ್ಯದಕ್ಕೆ ಅದರಲ್ಲೂ ಬೆಂಗಳೂರು ಸುತ್ತಮುತ್ತ ನೀರಿನ ಎಷ್ಟು ಅವಶ್ಯಕತೆ ಇದೆ, ಈ ಆಧಾರನ ಅಲ್ಲಿ ಮಂಡಿಸಿ ಅವ್ರನ್ನ ಕನ್ವಿನ್ಸ್ ಮಾಡಿ ಆ ಆಧಾರದ ಮೇಲೆ ನಮ್ಮ ನೀರು ನಾವು ಸ್ಟೋರ್ ಮಾಡಿಕೊಂಡು ನಮಗೆ ಆದ ಮಿಕ್ಕಿದ ಅವ್ರಿಗೇನು ನಾವು ಕೊಡಬೇಕಂತ ಹೇಳಿದ್ದೀವಿ, ಅಷ್ಟಾಗೋದಿಲ್ಲಪ್ಪ ಇಷ್ಟು ಕೊಡ್ತೀವಿ ಅನ್ನೋ ಒಂದು ಒಪ್ಪಂದದಲ್ಲಿ ಆ ಅಡಿಯಲ್ಲಿ ಅವರೇ ತೀರ್ಮಾನ ತಗೊಳ್ತಾರೆ. ನಮ್ಮ ಒತ್ತಡ ಮಾತ್ರ ಯಾವಾಗಲೂ ತಪ್ಪದೇ ಇರುತ್ತೆ. ಆಮೇಲೆ ಇನ್ ದ ಸೇಮ್ ಟೈಮ್ ಕೇಂದ್ರ ಸರ್ಕಾರ ಎಂಟ್ರಿಫೈರ್ ಆಗಬೇಕು. ಇವಾಗ ಉದಾಹರಣೆಗೆ ನಮ್ಮದು ಮೇಕೆದಾಟು ಏನಾದರೂ ಪ್ರಾವಿಷನ್ ಇಷ್ಟೊತ್ತಿಗೆ ಆಗಿದ್ದರೆ ಈ ಸಮಸ್ಯೆ ಇಷ್ಟು ಸೀರಿಯಸ್ ಆಗ್ತಾ ಇರಲಿಲ್ಲ. ಮೇಕೆದಾಟು ಅಲ್ಲಿ ಏನು ಪ್ರಾಜೆಕ್ಟ್ ರಿಪೋರ್ಟ್ ಇನ್ನು ಪೂರ್ತಿ ರೆಡಿ ಮಾಡಿಲ್ಲ, ಅದಕ್ಕೆ ಅವಕಾಶ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಇದೆಯಲ್ಲ. ಅವರೇನಾದರೂ ಮೇಕೆದಾಟಿಗೆ ಪರ್ಮಿಷನ್ ಕೊಟ್ಟಿದ್ರೆ ಸ್ಟೋರ್ ಮಾಡ್ಕೊಂಡು ಹರಿಯೋ ನೀರು ಮಳೆ ಬಂದು ಹೆಚ್ಚಿಗೆ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಬೇಕಾದಷ್ಟು ನೀರು ಬಂತು, ಅದನ್ನು ಸ್ಟೋರ್ ಮಾಡಿಕೊಂಡು ನಾವು ಅದನ್ನು ಕುಡಿಯೋ ನೀರಿಗೆ ಇಟ್ಕೊಂಡು ಆ ಮಿಕ್ಕಿದ ನೀರನ್ನ ತಮಿಳ್ನಾಡಿಗೆ ಕೊಡ್ತಾ ಇದ್ದೀವಿ. ಈಗ ಲಾಸ್ಟ್ ಇಯರ್ ವಾಟರ್ ಮಾನಿಟರ್ ಕಮಿಟಿ ಏನು ಡಿಸೈಡ್ ಮಾಡಿ 4% ನೀರು ಕೊಟ್ಟಿದ್ದೀವಿ ಕರ್ನಾಟಕದಿಂದ ತಮಿಳ್ನಾಡಿಗೆ, ಬಿಕಾಸ್ ಹೆಚ್ಚಿಗೆ ಮಳೆ ಬಿದ್ದಿದೆ. ಸೊ ಈ ಸತಿ ಮಳೆ ಕಡಿಮೆ ಆಗಿದೆ, ನ್ಯಾಚುರಲ್ ಆಗಿ ಕಡಿಮೆ ತಗೊಳ್ಬೇಕು. ಆ ಸಹಕಾರ ಅವರಿಂದ ನಾವು ನಿರೀಕ್ಷೆ ಮಾಡ್ತೀವಿ. ಇದನ್ನು ಬಹುಶಃ ಕೇಂದ್ರ ಸರ್ಕಾರ ಕೂಡ ಮನಗಂಡು ನಮಗೇನು ತೊಂದರೆ ಆಗದಿದ್ದಂಗೆ ನೋಡ್ಕೊಳ್ಳುತ್ತೆ ಅಂತ ನಾವು ಭಾವಿಸಿದ್ದೇವೆ. ಲೋಹಿತ್, ಫಸ್ಟ್ ರಿಯಾಕ್ಷನ್ ಆನ್ ದಿಸ್? ಮೇಡಮ್, ಟೋಟಲಿ ದೇಶದಲ್ಲೂ ಸಹ ಮತ್ತು ರಾಜ್ಯದಲ್ಲೂ 43% ಅಷ್ಟು ಎಲ್ನಿನೋ ಎಫೆಕ್ಟಿಂದ ಮುಂಗಾರು ಮಳೆ ಕೊರತೆ ಆಗಿದೆ. ಈ ದೃಷ್ಟಿಯಲ್ಲಿ ಏನು ನಿನ್ನೆ ಕಾವೇರಿ ಒಂದು ಅಚ್ಚುಕಟ್ಟು ಪ್ರದೇಶದ ಒಂದು ಸಭೆ ಆಯಿತು ನಿನ್ನೆ ದೆಹಲಿನಲ್ಲಿ. CWMA ಏನು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಲ್ಲಿ ಅಲ್ಲಿ 4 ರಾಜ್ಯಗಳು ಒಳಗೊಂಡಂತೆ ಕರ್ನಾಟಕ ರಾಜ್ಯ, ಪಾಂಡಿಚೇರಿ, ಕೇರಳ ಮತ್ತು ತಮಿಳುನಾಡು. ಸೊ ಅಲ್ಲಿ ಇವರು ನಾವು ಜೂನ್ ತಿಂಗಳಲ್ಲಿ 9.19 TMC ನೀರು ಕೊಡಬೇಕಾಗಿತ್ತು ಯಾರಿಗೆ ಒಪ್ಪಂದದ ಪ್ರಕಾರ. 2007 ಏನು CWMA ನಾವು ರಚನೆ ಆಗಿದೆ, ಆ ಸ್ಥಾಪನೆ ಆಗಿದೆ ಅದ್ರ ಮೂಲಕ. ಬಟ್ ನಾವು 2.6 ನಮ್ಮ ರಾಜ್ಯ ಆಲ್ರೆಡಿ ಬಿಡುಗಡೆ ಆಗಿದೆ, ಇನ್ನು 6.6 TMC ಬಿಡುಗಡೆ ಆಗಲೇಬೇಕು ತುರ್ತಾಗಿ ಅಂತ ಹೇಳಿ ಅವರು ವಾದ ಮಂಡನೆ ಮಾಡಿದ್ದಾರೆ. ಇದನ್ನೆಲ್ಲ ಮನಗೊಂಡು ಅಲ್ಲಿ ಪ್ರಾಧಿಕಾರದ ಏನು ಸಮಿತಿ ಇದೆ ಅವರು ಈಗೇನು ಅಲ್ಲಿ
ಕುಡಿಯೋ ನೀರಿಂದು ಅಭಾವ ಇದೆ, ಮಳೆ ಕೊರತೆ ಆಗಿದೆ, ಇದೆಲ್ಲ ಸಂಪೂರ್ಣವಾದಂಥ ಅಂಕಿಅಂಶಗಳು ಮಾಹಿತಿ ತಗೊಂಡು ಮುಂದಿನ ದಿನಗಳಲ್ಲಿ ನಾವು ನಿರ್ಧಾರ ಮಾಡೋಣ, ಫಸ್ಟಿಗೆ ಕುಡಿಯೋ ನೀರಿಗೆ ಆದ್ಯತೆ ಕೊಡೋಣ ಅಂತೇಳಿ ಅವರು ನಿರ್ಧಾರ ಮಾಡಿರೋಂಥದ್ದು. ಬಟ್ ಈಗ ನಮಗೆ ಅಲ್ಲಿ ಬೇಕಾಗಿರೋದು ಈ ಸಂದರ್ಭದಲ್ಲಿ ಏನು 6.6 TMC ಅವರು ತುರ್ತಾಗಿ ಕೇಳ್ತಾರೆ ತಮಿಳುನಾಡವರು, ನಾವು ಕೊಡೋದಕ್ಕೆ ಯಾವುದೇ ರೀತಿಯಲ್ಲಿ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆನೇ ಆಗಿಲ್ಲ. ಸೊ ಆ ನಿಟ್ಟಿನಲ್ಲಿ ಏನು 4 ಡ್ಯಾಮ್ ಒಳಗೊಂಡಂತೆ 4 ನದಿ, ಹೇಮಾವತಿ ಆಗಿರ್ಬೋದು, ಕಬಿನಿ ಆಗಿರ್ಬೋದು, ಅಥವಾ ಆರಂಗಿ ಡ್ಯಾಮ್ ಆಗಿರ್ಬೋದು, ಇಲ್ಲಿ 4 ಡ್ಯಾಮ್ನಿಂದನೂ ಸಹ ಎಲ್ಲೂ ನೀರು ಸಂಗ್ರಹ ಇಲ್ಲ. ಕುಡಿಯೋ ನೀರಿಂದ ಸಾಕಷ್ಟು ಸಮಸ್ಯೆ ಆಗಿದೆ, ಬೆಂಗಳೂರಿಗೂ ನೀರಿಲ್ಲ. ಈ ದೃಷ್ಟಿನಲ್ಲಿ ಏನು ರಾಜ್ಯ ಸರ್ಕಾರ ಮನವರಿಕೆ ಮಾಡ್ಕೊಡ್ಬೇಕಾಗತ್ತೆ ಅಲ್ಲಿ CWMAಗೆ. ಯಾವುದೇ ಕಾರಣಕ್ಕೂ ಇದು ರಾಜ್ಯ ಸರ್ಕಾರದ ಮಾತ್ರ ಕೆಲಸ ಅಲ್ಲ, ನಿಮ್ಮ ಎಂಪಿಗಳು ಮಾಡ್ಬೇಕು ಅದನ್ನ. ಅಲ್ಲ, ಎಂಪಿಗಳು ಮಾಡ್ತಾ ಇದಾರೆ. ಇವರು ಈಗ ನಾವು ರಾಜ್ಯ ಸರ್ಕಾರಕ್ಕೆ ನಾವು ಏನು ಮನವಿ ಮಾಡ್ಕೊಳ್ತೀವಿ ಅಂದ್ರೆ, ತುರ್ತಾಗಿ ನೀವು ಎಲ್ಲ ಪಕ್ಷದ ಒಂದು ಏನು ಎಂಪಿಗಳನ್ನ ಕರೆದಿ ನೀವು ಚರ್ಚೆ ಮಾಡಿ ಇದ್ರದ್ದು ಏನು ತೀವ್ರತೆ ಇದೆ, ಸಮಸ್ಯೆ ಇದೆ, ಅದನ್ನು ನೀವು ಕೂಲಂಕುಷವಾಗಿ ವಿಚಾರ ವಿನಿಮಯ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಆಗುತ್ತೆ. ತದನಂತರ ಸಹ ನಮ್ಮ ಪಕ್ಷದವರು ಸಹ ಇದ್ರ ಪರವಾಗಿ ನಾವು ಡೆಫಿನೆಟ್ಲಿ ನಾವು ಸಹಕಾರ ನೀಡ್ತೀವಿ ಸರ್ಕಾರಕ್ಕೆ. ಎಸ್, ಆಲ್ ರೈಟ್. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ಮಾರ್ಗದರ್ಶಕರು ಸಮೀವುಲ್ಲಾ ಸರ್ ಜಾಯ್ನ್ ಆಗ್ತಿದ್ದಾರೆ. ಸಮೀವುಲ್ಲಾ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, CWMA ಮೀಟಿಂಗ್ ಅಲ್ಲಿ ತಮಿಳ್ನಾಡು ಅಂತೂ ಪಟ್ಟು ಹಿಡ್ ಕೂತ್ಕೊಂಡ್ಬಿಟ್ಟಿದೆ. ಏನಾದ್ರೂ ಆಗ್ಲಿ ನಮ್ಮ ಪಾಲಿನ ನಮಗೆ ನೀರು ಕೊಡಿ, ನೀವು ನೀರಾದ್ರೂ ಇಟ್ಕೊಳ್ಳಿ, ನೀವು ಕುಡಿತೀರೋ ಕುಡಿಯಲ್ವೋ, ನೀವು ಇನ್ನೊಂದು ಮಾಡ್ತಿರೋ, ನಮಗೆ ನಮ್ಮ ಪಾಲಿನ ನೀರು ಬೇಕು, ಕರ್ನಾಟಕ ಹೆಚ್ಚಿನ ನೀರನ್ನು ಬಳಸ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ದಾರೆ ಸರ್. ಸೊ ಇಲ್ಲಿ ನಮಗೆ ನೀರಿಲ್ಲ, ಅವ್ರಿಗೆಲ್ಲಿಂದ ಕೊಡೋದು ಅನ್ನೋ ಪರಿಸ್ಥಿತಿಲಿ ನಾವು ಇದೀವಿ ಇವಾಗ. ಸೊ ಮಳೆ ಆಗ್ತಾ ಇಲ್ಲ, ಎಸ್ಪೆಷಲಿ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆ ಇಲ್ಲ, ಕಬಿನಿ ಖಾಲಿ, KRS ಖಾಲಿ ಆಗ್ತಾ ಇದೆ. ಸೊ ಈ ಪರಿಸ್ಥಿತಿ ಇರುವಾಗ ರಾಜ್ಯ ಮತ್ತು ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಸರ್ ಕೇಂದ್ರ ಸರ್ಕಾರದ ನಿರ್ಧಾರಗಳಿದೆಯಲ್ಲ ಬಹಳ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಾನು ಭಾವಿಸ್ತೀನಿ. ಅಟ್ ದ ಸೇಮ್ ಟೈಮ್ ರಾಜ್ಯದ ಪರಿಸ್ಥಿತಿಯನ್ನ ನೀವು ಹೆಚ್ಚು ನೀರು ಉಪಯೋಗಿಸ್ಕೊಂಡ್ಬಿಟ್ಟಿದ್ದೀರಾ, ಅದು ಇದು ಅವ್ರ ಕತೆ ಹೇಳಿದ್ರೆ ಅಲ್ಲ ಸರ್, ನಮ್ಮ ರಾಜ್ಯದಲ್ಲಿ ಇರೋ ನೀರನ್ನ ನಾವು ಬಳಸ್ಕೊಳ್ದೆ ಇನ್ನೇನು ಅವ್ರು ಬಳಸ್ಕೊಳಕ್ಕಾಗತ್ತಾ? ಅದನ್ನ ಅವ್ರಿಗೂ ಬಿಟ್ಕೊಡ್ತಾ ಇದೀವಿ, ನಾವು ಅವ್ರಿಗೂ ಕೊಡ್ತಾ ಇದೀವಿ, ಕೊಟ್ಟಿಲ್ಲ ಅನ್ನೋ ತರ ಏನಿಲ್ಲ. ಇದು ದಶಕಗಳಿಂದ ಇರೋದು. ಒಂದು ರಾಜ್ಯ ಸರ್ಕಾರ ಮತ್ತು ಇಲ್ಲಿನ ಎಂಪಿಗಳು ಹೇಗೆ CWMA ಅಥವಾ ಕೇಂದ್ರದ ಮೇಲೆ ರಾಜ್ಯದ ಪರಿಸ್ಥಿತಿಯನ್ನ ಎಕ್ಸ್ಪ್ಲೇನ್ ಮಾಡಿ ಅದನ್ನ ಕನ್ವಿನ್ಸಿಂಗ್ ಮಾಡಿ ಕರ್ನಾಟಕದ ಪರವಾಗಿ ನಿರ್ಧಾರಗಳು ಬರೋ ರೀತಿ ನೋಡ್ಕೊಳ್ತಾರೆ ಅನ್ನೋದು ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸರ್. ನೀವೇನ್ ಹೇಳ್ತೀರಿ? ಇಲ್ಲ, ಒಂದು ಕಳೆದ ಜೂನ್ 25ನೇ ಇಸ್ವಿಯಿಂದ ಮೇ 26ರವರೆಗೆ, ಈ ವರ್ಷ ಮೊನ್ನೆ 2-3 ಮಂತ್ಸ್ ಬ್ಯಾಕ್ ವರೆಗೆ 330 TMC ನೀರು ಹರಿದೋದು. ಹೌದು, ಅದರಲ್ಲಿ ನಾವು ಕೊಡ್ಬೇಕಾಗಿದ್ದು 177 TMC. ಹೆಚ್ಚಿನ ನೀರು ಹೋಗಿದೆ. ಹೆಚ್ಚು ನೀರು 330 TMC. ಇದನ್ನ ದೃಷ್ಟಿಲಿ ಇಟ್ಕೊಂಡು ಈಗ ನಿನ್ನೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಸಭೆ ಆಯ್ತು. ಓಕೆ, ಆ ಸಭೆನಲ್ಲಿ ಚರ್ಚೆಗೆ ಬಂತು, ನೀರ್ ಬಿಡೋದ್ ಬೇಡ, ನಾವು ಮುಂದೆ ಹೇಳ್ತೀವಿ ಅಂತಂದ್ರು. ಆಯ್ತು, ನಾವು ಚೆನ್ನಾಗಿ ಆರ್ಗ್ಯುಮೆಂಟ್ ಅನ್ನ ನಾವು ಮಾಡಿದ್ವಿ, ಗೆದ್ಬಿಟ್ವಿ ಅಂತ ನೀವು ಹೇಳ್ಕೋಬಹುದು ರಾಜ್ಯ ಸರ್ಕಾರದವರು. ಓಕೆ, ಬಟ್ ಆದ್ರೆ ಈಗ ದೊಡ್ಡ ಅಪಾಯದ ಗಂಟೆ ನಮಗೆ ಎದುರಾಗಿದೆ. ಏನ್ ಎದುರಾಗಿದೆ ಅಂತಂದ್ರೆ, ಈ ಸರ್ಕಾರ ಕಾವೇರಿ ವಿಚಾರವನ್ನ ಹೇಗೆ ಒಂದು ಚಾಲೆಂಜ್ ಆಗಿ ಸ್ವೀಕಾರ ಮಾಡುತ್ತೆ, ಹೇಗೆ ಬರುವ ದಿನಗಳಲ್ಲಿ ಒಂದು ದೊಡ್ಡ ಬಿಕ್ಕಟ್ಟು ಈ ಸರ್ಕಾರಕ್ಕೆ ಬರ್ತಾ ಇದೆ. ಅದು ಎಚ್ಚರಿಕೆಯ ಸಂದೇಶ. ಅದು ಎಚ್ಚರಿಕೆಯ ಸಂದೇಶ ಏನು ಅಂತಂದ್ರೆ, ನ್ಯಾಯಾಧೀಕರಣದ ಆದೇಶದ ಅನುಸಾರ ಜುಲೈ ತಿಂಗಳಲ್ಲಿ 31.24 TMC ನೀರು ಬಿಡಬೇಕು. ಆಗಸ್ಟ್ ತಿಂಗಳಲ್ಲಿ 45.95 TMC ಮುಂದಿನ 2 ತಿಂಗಳಲ್ಲಿ ಬಿಡಬೇಕು. ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ 9 TMC ಮಾತ್ರ ಬಿಡಬೇಕು. ಎಲ್ಲವೂ ಸೇರಿದ್ರೆ 75 TMC ನೀರು ಸರಿಸುಮಾರು ಮುಂದಿನ 3 ತಿಂಗಳಲ್ಲಿ ಬಿಡಬೇಕು. ಇದಕ್ಕೆ ಏನ್ ಮಾಡ್ತಾರೆ? ಮತ್ತೆಗೇನದು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಹೋಗುತ್ತೆ, ನೆಕ್ಸ್ಟ್ ವಾಟರ್ ಕಮಿಷನ್ ಮುಂದೆ ಹೋಗುತ್ತೆ, ಕೋರ್ಟಿಗೂ ಹೋಗುತ್ತೆ. ಮುಂದೆ ನಡೆಯಲಿರುವ ಮೀಟಿಂಗ್ ನಲ್ಲಿ ನಮ್ಮ ನೀರಿನ ಪ್ರಮಾಣವನ್ನ ಗಮನಿಸಿ ನೀರು ಬಿಡ್ಲೇಬೇಕು ಅಂತ ಹೇಳ್ತಾರೆ. ಕರೆಕ್ಟ್, ಹೇಳ್ತಾರೆ. ಇದು ಹೊಸ ಮುಖ್ಯಮಂತ್ರಿಗೆ, ಅದು ಹಳೆ ಮೈಸೂರಿಂದಲೇ ಆಯ್ಕೆಯಾಗಿ ಬಂದಿರುವ ಹೊಸ ಮುಖ್ಯಮಂತ್ರಿಗೆ ಇದು ಸವಾಲು. ಈ ಬಿಕ್ಕಟ್ಟು ಆಗ ರೈತರು ಏನಂತಾರೆ, ಹಳೆ ಮೈಸೂರಲ್ಲಿ ರೈತರು ಏನಂತಾರೆ, ಇದನ್ನ ಹೊಸ CM ಹೆಂಗ್ ಎದುರಿಸ್ತಾರೆ? ಸರ್, ಇದ್ರಲ್ಲಿ ಇನ್ನೊಂದು ಅಂಶ ಸರ್, ತಮಿಳ್ನಾಡು ಇಸ್ ಆಲ್ಸೋ ಹ್ಯಾವಿಂಗ್ ಅ ನ್ಯೂ CM, ಕರ್ನಾಟಕ ಇಸ್ ಆಲ್ಸೋ ಹ್ಯಾವಿಂಗ್ ಅ ನ್ಯೂ CM. ಹೌದು, ಎರಡೂನು ಅವರು ಬಳಸ್ಕೊತಿದ್ದಾರೆ, ಎರಡು ಕರೆಕ್ಟ್ ಅದು. ಆಮೇಲೆ ಇನ್ನೊಂದೇನ್ ಗೊತ್ತಾ,
ನಿನ್ನೆ ಸಭೆನಲ್ಲಿ ಖ್ಯಾತೆ ಮಾಡಿದ್ದಾರೆ, 2 ಹೊಸ ವಿಚಾರ ರೈಸ್ ಮಾಡಿದ್ದಾರೆ ನಿನ್ನೆ ಸಭೆಯಲ್ಲಿ. ಈವರೆಗಿನ ಚರ್ಚೆಯಲ್ಲಿ ಬಾರದ 2, ಒಂದು ನಮ್ಮ ಸ್ಮಾಲ್ ಇರಿಗೇಷನ್ ಗೆ ನೀವು ಎಷ್ಟು ನೀರು ಬೆಳೆಸ್ತೀರಾ ವಿವರ ಕೊಡಿ ಅಂತ ಕೇಳಿದ್ದಾರೆ, ಸಣ್ಣ ನೀರಾವರಿ ಇಲಾಖೆಗೆ. ನಾವ್ಯಾಕ್ ಕೊಡ್ಬೇಕು ಸರ್ ಅವ್ರಿಗೆ? ಹೂಳ್ ಎತ್ತಿದೀವಾ ಇಲ್ವಾ ನಾವು ಕೊಡ್ಬೇಕು, ನಾವ್ಯಾಕೆ ಕೊಡ್ಬೇಕು ಆಯ್ತಾ. ಇನ್ನೊಂದು ಬೆಂಗಳೂರಿಗೆ ಕಂಪ್ಲೀಟ್ ಆಗಿ ಡ್ರಿಂಕಿಂಗ್ ವಾಟರ್ ನ ನೀವ್ ಎಷ್ಟು ಬಳಸ್ತಿದೀರಾ ಲೆಕ್ಕ ಕೊಡಿ ಅಂತ. ಹೌದು, ನಾವು ನಮ್ಮ ಬಳಸ್ತಿದೀವಿ 177 TMC, ನಿಮಗೆ ಬಿಳುಗುಂಡ್ಲು ಮಾಪನದಲ್ಲಿ 177 ಹೋಗಿದ್ಯೋ ಇಲ್ವಾ ನೋಡ್ಕೋಬೇಕಾಗಿರೋದು ಅವ್ರ ಕೆಲಸ. ಉಳಿದದ್ದೇನಂತೆ 330 TMC ಎಲ್ಲೋಯ್ತು ಅಂತ. ಸರ್ ನಾವು ಎಷ್ಟು TMC ನೀರಾದ್ರೂ ಬಳಸ್ಕೋತೀವಿ, ಕೃಷಿಗಾದ್ರೂ ಬಳಸ್ತೀವಿ, ಕುಡಿಯಕ್ಕಾದ್ರೂ ಬಳಸ್ತೀವಿ. ಇವ್ರಿಗೆ ಬೇಕಾಗಿರೋದು, ಇವ್ರಿಗೆ ಎಷ್ಟು ಬಿಡ್ಬೇಕು ಅಷ್ಟು ಮಾತ್ರ ಬೇಕಾಗಿರೋದು ಇವ್ರಿಗೆ. ಉಳಿದಿರೋ ಉಸಾಬರಿ ಬೇಡ. ಕರ್ನಾಟಕ ಯಾಕೆ ಸರ್ ಲೆಕ್ಕ ಕೊಡ್ಬೇಕು ಅವ್ರಿಗೆ? ಒಂದು ದೊಡ್ಡ ಬಿಕ್ಕಟ್ಟಿಗೆ, ಕಾವೇರಿ ಒಂದು ದೊಡ್ಡ ಬಿಕ್ಕಟ್ಟಿಗೆ, ತಮಿಳುನಾಡು ಮತ್ತು ಕರ್ನಾಟಕ ನಡುವಿನ ಸಂಘರ್ಷಕ್ಕೆ ಆ ಸುಳಿವು ನಿನ್ನೆ ಮೀಟಿಂಗ್ ಅಲ್ಲಿ ಸಿಕ್ಕಿದೆ. 1.5 ತಿಂಗಳಲ್ಲಿ ನಡೆಯಲಿರುವ ಮತ್ತೊಂದು ಮೀಟಿಂಗ್ ಅಲ್ಲಿ ಅಲ್ಲಿ ಒಂದ್ ರೀತಿಯಲ್ಲಿ ಕರ್ನಾಟಕಕ್ಕೆ ಯಾವ ರೀತಿ ಕುಚ್ಚೆಗೆ ಬರುವಂತ ಜಡ್ಜ್ಮೆಂಟ್ ಸೂಚನೆ. ಯಾಕೆಂದ್ರೆ ಕೋರ್ಟಿಗೆ ಹೋದ್ರೆ ನೀವು CWC ಕೇಳಿ ಅಂತ ಹೇಳ್ತಾರೆ ಅಷ್ಟೇ, ಕೋರ್ಟ್ ಜಾಸ್ತಿ ಇಂಟರ್ವ್ಯೂನ್ ಆಗಲ್ಲ. ಈಗ ದಿಸ್ ಇಸ್ ಹೈ ಟೈಮ್ ಫಾರ್ ಕರ್ನಾಟಕ ಅಲರ್ಟ್ ಆಗೋದಕ್ಕೆ, ನಮ್ ವಾದ ಮಂಡಿಸೋದಕ್ಕೆ, ಮತ್ತೆ ನಾವೇನೆಲ್ಲ ತಯಾರಿ ಮಾಡ್ಕೋಬೇಕು, ನಮ್ ಜಲಾಶಯದಲ್ಲಿ ನೀರಿನ ಪ್ರಮಾಣ ಏನು, ಮಾನ್ಸೂನ್ ಹೆಂಗ್ ಕೈ ಕೊಟ್ಟಿದೆ, ನಾವ್ ಎಷ್ಟು ಎಕರೆಗೆ ಹಾಕ್ತಿವಿ. ಈಗ ಹೇಳಿ ಮುಂದೆ ಹೇಳ್ತೀನಿ ನಾನು, ಇನ್ನೂ ಒಂದು ಸ್ಟ್ರಾಂಗ್ 2-3 ಪಾಯಿಂಟ್.